ನಮಸ್ತೆ. ಇವತ್ತು ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತೀನಿ. ಭಾರತದ ಇತಿಹಾಸದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋ ಹೆಸರು ಬರೀ ಒಂದು ಹೆಸರೋ ಅಥವಾ ಒಂದು ಅಧ್ಯಾಯವಾಗಿ ಮಾತ್ರ ಅಲ್ಲ, ಅದು ಸ್ವಾಭಿಮಾನ, ಧೈರ್ಯ ಮತ್ತು ಸ್ವರಾಜ್ಯದ ಸಂಕೇತವಾಗಿತ್ತು. 1630ರಲ್ಲಿ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸ್ತಾರೆ ಇವರು. ತಂದೆ ಶಹಾಜಿ ಭೋಸ್ಲೆ ಅವರು, ತಾಯಿ ಜೀಜಾಬಾಯಿ. ತಂದೆ ಅವರು ಶಕ್ತಿಶಾಲಿ ಸೇನಾ ನಾಯಕರಾಗಿದ್ದರು. ಅವರ ಏನು ಧೈರ್ಯ, ಯುದ್ಧ ಕೌಶಲ್ಯ ಮತ್ತು ಆಡಳಿತ ಅನುಭವ ಏನು ಇತ್ತು, ಅದರಿಂದ ಶಿವಾಜಿ ಮಹಾರಾಜರು ಪ್ರೇರಣೆಯನ್ನು ತಗೊಳ್ತಾರೆ. ತಾಯಿ ಜೀಜಾಬಾಯಿ ಅವರಿಂದ ಇವರು ಧರ್ಮನಿಷ್ಠೆಯನ್ನು, ನ್ಯಾಯವನ್ನು ಮತ್ತು ದೇಶಭಕ್ತಿಯನ್ನು ಕಲಿತಾರೆ. ಬಾಲ್ಯದಲ್ಲಿ ಕನಸು ಕಾಣ್ತಾರೆ. ಏನಪ್ಪ ಅಂದರೆ ಸ್ವರಾಜ್ಯ ಅಂದರೆ ಜನರಿಗಾಗಿ ಜನರೇ ಆಡಳಿತ ನಡೆಸುವಂಥ ಒಂದು ರಾಜ್ಯ ಅನ್ನೋದು ಇವರ ಕನಸಾಗಿತ್ತು. ಆ ಕಾಲದಲ್ಲಿ ಜನಸಾಮಾನ್ಯರು ಜೀವನ ಹೆಂಗೆ ನಡೆಸ್ತಿದ್ರು ಅಂದರೆ ಅನ್ಯಾಯದ ಮತ್ತು ಭಯದ ನಡುವೆ ಬದುಕ್ತಾ ಇದ್ದರು. ಸೈನಿಕರ ಶಕ್ತಿ ಕಡಿಮೆ ಇದ್ದರೂ ಸಹ ತಮ್ಮ ಚತುರ ಬುದ್ಧಿ ಮತ್ತು ಯುದ್ಧ ತಂತ್ರ, ಗೆರಿಲ್ಲಾ ಯುದ್ಧ ವಿಧಾನ ಮತ್ತು ಅದಮ್ಯ ಆತ್ಮವಿಶ್ವಾಸದಿಂದ ಇವರು ಶಿವಾಜಿ ಮಹಾರಾಜರು ಶಕ್ತಿಶಾಲಿ ಬೇರೆ ರಾಜ್ಯಗಳು ಏನು ಇರ್ತವೆ ಅದ್ರ ಎದುರು ನಿಂತು ಜಯವನ್ನು ಸಾಧಿಸ್ಕೊಂಡು ಬರ್ತಾಯಿದ್ರು. ಇನ್ನು ಇವರು ಕೋಟೆಗಳನ್ನು ಕೇವಲ ನಿರ್ಮಿಸ್ತಿರಲಿಲ್ಲ, ಬದಲಾಗಿ ಅವುಗಳನ್ನು ಸುರಕ್ಷತೆ ಮತ್ತು ಆಡಳಿತ ಕೇಂದ್ರಗಳಾಗಿ ರೂಪಿಸ್ತಾ ಇದ್ದರು. ರಾಯಗಢ ಆಗಿರ್ಬೋದು, ಪ್ರತಾಪಗಢ ಆಗಿರ್ಬೋದು, ಅಥವಾ ಸಿಂಧುದುರ್ಗ, ಈಗ ನಾವು ಈ ಸ್ಥಳಗಳನ್ನು ನೋಡಿದರೆ ಇಂದಿಗೂ ಅವರ ದೂರದೃಷ್ಟಿಯ ವಿವೇಚನೆಯನ್ನು ನೋಡಬಹುದು ಮತ್ತು ಈ ಸ್ಥಳಗಳು ಅದಕ್ಕೆ ಸಾಕ್ಷಿಯಾಗಿವೆ ಅಂತಲೂ ಹೇಳ್ಬೋದು. ಶಿವಾಜಿ ಮಹಾರಾಜರು ಯುದ್ಧದಲ್ಲಿ ಮಾತ್ರವಲ್ಲ, ಆಡಳಿತದಲ್ಲೂ ಅಷ್ಟೇ ಮಹಾನಾಗಿದ್ದರು. ಎಲ್ಲ ಧರ್ಮಗಳಿಗೂ ಗೌರವವನ್ನು ಕೊಡ್ತಾ ಇದ್ದರು. ಮಹಿಳೆಯರ ರಕ್ಷಣೆಯನ್ನು ಹಾಗೂ ವ್ಯಾಪಾರಿಗಳಿಗೆ ನ್ಯಾಯವನ್ನು ಕೊಡುವುದು ಇವರ ಆಡಳಿತದ ಮೂಲ ತತ್ವಗಳಾಗಿತ್ತು. ಇನ್ನೊಂದು ಏನಂದರೆ ಭಾರತದ ಮೊದಲ ಶಕ್ತಿಶಾಲಿ ನೌಕಾಪಡೆಯನ್ನು ನಿರ್ಮಿಸಿದ್ದು ಕೂಡ ಸಹ ಇದೇ ಶಿವಾಜಿ ಮಹಾರಾಜರು ಅಂತಲೂ ಹೇಳ್ಬೋದು. ಸಮುದ್ರದ ಮೂಲಕ ದೇಶದ ರಕ್ಷಣೆಯನ್ನು ಮಾಡಬಹುದು ಅಂತ ಮುಂಚೆ ಅರಿತುಕೊಂಡಿದ್ದೇ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರ ಜೀವನ ನಮಗೆ ಕಲಿಸೋ ಪಾಠ ಒಂದೇ, ಏನಪ್ಪ ಅಂದರೆ ಧೈರ್ಯ ಇದ್ದರೆ ಯಾವುದೇ ಶಕ್ತಿಯು ನಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಇಂದಿಗೂ ಶಿವಾಜಿ ಮಹಾರಾಜರು ಒಬ್ಬ ರಾಜರಾಗಿ ಮಾತ್ರವಲ್ಲ, ಎಷ್ಟೋ ಯುವಕರಿಗೆ ಮತ್ತು ಜನಸಾಮಾನ್ಯರಿಗೆ ಪ್ರೇರಣೆಯಾಗಿ ನಮ್ಮ ಹೃದಯಗಳಲ್ಲಿ ಜೀವಿಸ್ತಿದ್ದಾರೆ ಅಂತ ಹೇಳ್ತಾ, ಜೈ ಭವಾನಿ, ಜೈ ಶಿವಾಜಿ. ಥ್ಯಾಂಕ್ ಯು.